ನಮಸ್ಕಾರ. ನಾನು ಮಂಜುನಾಥ ಹಜ್ಜಂಪುರ, ಲೇಖಕ, ಅಂಕಣಕಾರ, ಸಂಪಾದಕ. ಇವತ್ತಿನ ನನ್ನ ಈ ವಿಡಿಯೋ ಅಂಕಣದಲ್ಲಿ ಜಲಿಯನ್ ವಾಲಾ ಬಾಗ್ ಘಟನೆ ಏನು ನಡೀತು, ಅದರ ನಂತರದ ಒಂದೆರಡು ಸಂಗತಿಗಳ ಬಗ್ಗೆ ಗಮನಿಸಬಹುದು. ನಮಗೆಲ್ಲ ಗೊತ್ತೇ ಇದೆ, ಜಲಿಯನ್ ವಾಲಾ ಬಾಗ್ನಲ್ಲಿ ಬಹಳ ದೊಡ್ಡ ದುರಂತ ಆಯಿತು ಹಾಗೆ ಅಂತ. 13 ಏಪ್ರಿಲ್ 1919 ಏನಾಯಿತು, ಅಲ್ಲಿ ನಿರಾಯುಧರ ಮೇಲೆ ಯಾರು ಸೇರಿದ್ದರೋ, ಯಾರು ಹೆಂಗಸರು ಮಕ್ಕಳೆಲ್ಲ ಇದ್ದರೋ ಅವ್ರ ಮೇಲೆ, ನಿಶಸ್ತ್ರರ ಮೇಲೆ ಗುಂಡು ಹಾರಿಸಿದ್ರು ಬ್ರಿಟಿಷರ ಸೈನಿಕರು ಹಾಗೆ ಅಂತ. ಸಾವಿರಾರು ಜನ ಸತ್ತರು ಹಾಗೆ ಅಂತ. ಅಲ್ಲಿದ್ದ ಬಾವಿಗಳಲ್ಲಿ ಈ ಗುಂಡೇಟು ತಡೆಯೋಕ್ಕಾಗ್ದಲೇ 100 ಜನ ಬಾವಿ ಒಳಗಡೆ ಕೂಡ ಅಲ್ಲಿ ಬಿದ್ದು ಪ್ರಾಣಾರ್ಪಣೆ ಮಾಡಬೇಕಾಯಿತು ಹಾಗೆ ಅಂತ. ಆ ಗುಂಡುಗಳ ಹೊಡೆತಕ್ಕೆ ಅಲ್ಲಿ ಗೋಡೆ ಇದೆ, ಆ ಗೋಡೆಯಲ್ಲಿ ಕೂಡ ಆ ಗುಂಡಿನ ಗುರುತುಗಳನ್ನು ಇವತ್ತು ಕೂಡ ನೋಡಬಹುದು ಹಾಗೆ ಅಂತ. ಸ್ವತಃ ನಾನು ನೋಡಿದ್ದೀನಿ ಜಲಿಯನ್ ವಾಲಾ ಬಾಗ್, ಅಮೃತಸರದಲ್ಲಿದೆ. ನಾವೆಲ್ಲ ನೋಡಲೇಬೇಕಾದಂಥದ್ದು ಈ ಜಲಿಯನ್ ವಾಲಾ ಬಾಗ್. ಇದು ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಗತಿಗಳು ನಮಗೆ ಗೊತ್ತು. ಈ ರೀತಿ ನಿರಾಯುಧರ ಮೇಲೆ, ಸಾಮಾನ್ಯ ಜನರ ಮೇಲೆ ಈ ರೀತಿ ಗುಂಡಿನ ಮಳೆಗರೆದರು ಹಾಗೆ. ಇದೊಂದು ಬಹಳ ದೊಡ್ಡ ದುರಂತ ಹಾಗೆ ಅಂತ. ಇದು 1919 ನಡೆದಿದ್ದಿದ್ದು. ಆ ಬ್ರಿಟಿಷ್ ಅಧಿಕಾರಿ ಹೆಸರೇನು, ರೆಜಿನಾಲ್ಡ್ ಡಯರ್ ಅಂತ. ಅವನೇನು ಮಾಡ್ದ, ಸೇನೆಯ ತುಕಡಿಗಳನ್ನು ತಗೊಂಡು ಬಂದ, ಗುಂಡು ಹಾರಿಸಿ ಅಂತ ಹೇಳ್ದ. ಅದು ಯಾವ ಪೂರ್ವ ಸೂಚನೆ ಮಾಹಿತಿ ಇಲ್ಲದೆ ಆ ರೀತಿ ಮಾಡಿದಂಥ ಒಂದು ಬಹಳ ಭಯಾನಕವಾದ ಘಟನೆ. ತುಂಬ ಜನ ಪ್ರಾಣಾರ್ಪಣೆ ಮಾಡಬೇಕಾಯಿತು, ತೊಂದರೆ ಆಯಿತು. ಆ ಒಂದು ಸೇನಾ ತುಕಡಿನಲ್ಲಿ ಗೂರ್ಖಾಗಳಿದ್ದರು, ಬಲೂಚಿಗರಿದ್ದರು ಮತ್ತು ಸಿಖ್ರಿದ್ದರು. ಇವೆಲ್ಲ ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಸೈನ್ಯ ಏನು ಕೆಲಸ ಮಾಡುತ್ತೆ, ಪೊಲೀಸ್ ಪಡೆ ಏನು ಕೆಲಸ ಮಾಡುತ್ತೆ, ರಿಸರ್ವ್ ಪೊಲೀಸ್ ಏನು ಕೆಲಸ ಮಾಡುತ್ತೆ, ಇದೆಲ್ಲದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ, ದೇಶಗಳನ್ನು, ಸಾಮ್ರಾಜ್ಯಗಳನ್ನು ಕಾಪಾಡುವಂಥದ್ದು, ರಕ್ಷಣೆಯ ಭಾರ ಹೊರುವಂಥದ್ದು, ಹೊತ್ತಿರುವಂಥದ್ದು ಈ ಪಡೆಗಳೇನೆ. ಅವ್ರ ಕೆಲಸ ಏನು ಅಂತ ಹೇಳಿದ್ರೆ, ಆ ಮೇಲಧಿಕಾರಿಗಳು ಹೇಳಿದ್ದನ್ನು ಮಾಡೋವಂಥದ್ದು ಅಷ್ಟೇ. ಅವರು ಸ್ವಂತದ ನಿರ್ಧಾರವನ್ನು ತಗೊಳ್ಳೋದಿಲ್ಲ ಅವರು. ಆದರೆ ಸಾಮ್ರಾಜ್ಯ ರಕ್ಷಣೆಗೆ ಅದು ಅತ್ಯಗತ್ಯ. ಅವತ್ತು ಅಷ್ಟೇ, ಇವತ್ತು ಅಷ್ಟೇ. ಒಬ್ಬರು ನನ್ನ ಸ್ನೇಹಿತರಿದ್ದರು, ಅವರು ರಿಸರ್ವ್ ಪೊಲೀಸಲ್ಲಿ SP ಆಗಿದ್ದರು. ಅವ್ರನ್ನು ಕೇಳ್ತಾ ಇದ್ದೆ, ಯಾವ ರೀತಿ ನೀವು ಕೆಲಸ ಮಾಡ್ತೀರಾ, ಯಾವ ರೀತಿ ಪ್ರಶಿಕ್ಷಣ ತರಬೇತಿ ಕೊಡ್ತೀರಾ ಇತ್ಯಾದಿ. ಅವರೊಂದು ಪ್ರಮುಖ ಅಂಶವನ್ನು ಹೇಳಿದರು. ನೋಡಿ, ಸಾಮಾನ್ಯ ಜನ ನೀವು ತಿಳ್ಕೊಂಡಿರೋಂಥದ್ದೇ ಬೇರೆ, ಇದೇ ಬೇರೆ. ನಾವು ಬರೀ ಹೊಡೆಯೋದನ್ನೇ ಕಲಿಸ್ತೀವಿ ಹಾಗೆ ಅಂತ. ವಿಚಿತ್ರ ಆಯಿತು, ಆಘಾತಕಾರಿ ಆಯಿತು, ಆಶ್ಚರ್ಯ ಆಯಿತು. ಆಮೇಲೆ ಒಬ್ಬರು ಮಿಲಿಟ್ರಿ ಅಧಿಕಾರಿ ಇದ್ದರು, ನಿವೃತ್ತರಾಗಿದ್ದರು. ಅವ್ರ ಹತ್ರ ಮಾತಾಡ್ದನು ಕೇಳಿದೆ, ನಿಮ್ಮ ಸೇನಾ ಒಂದು ಅನುಭವದಲ್ಲಿ ಇಷ್ಟು ಅದ್ಭುತವಾದ ಒಂದು ಶಿಸ್ತಿರುತ್ತಲ್ಲ, ಅದರ ಮೂಲ ಪ್ರೇರಣೆ ಏನು ಹಾಗೆ ಅಂತ. ಇದು ಯಾರನ್ನೂ ಕೂಡ ನಾನು ಕಂಡೆಮ್ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಅವ್ರು ಹೇಳಿರೋ ಅವರ ಅಭಿಪ್ರಾಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಅವ್ರು ಹೇಳಿದ್ರು, ನಮ್ಮಲ್ಲಿ ಶಿಸ್ತು ಅಂತ ಹೇಳಿದ್ರೆ ಮೇಲಧಿಕಾರಿಗಳು ಹೇಳಿದ್ದನ್ನು ಕೇಳಲೇಬೇಕು, ಸ್ವಂತ ವಿವೇಚನೆ ಇರೋದೇ ಇಲ್ಲ. ಇದು ಸೇನಾ ಬಲಕ್ಕೆ ಬಹಳ ದೊಡ್ಡ ಶಕ್ತಿ, ಇದೇ ಸೇನೆಯ ಕೆಲಸ ಹಾಗೆ ಅಂತ. ಇದು ಕೂಡ ಸಾಮಾನ್ಯ ಜನ ನಮಗೆಲ್ಲ ಗೊತ್ತು ಇಲ್ಲದಲೇ ಇರೋವಂಥ ಇದೊಂದು ಲೋಕ ಇದು. ಅಂದರೆ ಕ್ಷಾತ್ರ ಏನಿದೆ, ಸಂರಕ್ಷಣೆ ಏನಿದೆ, ಅದರ ಹೊಣೆಯನ್ನು ಹೊತ್ತಿರೋ ಅಂಥ ಸೇನೆ, ಪೊಲೀಸು ಹೇಳಿದ್ದನ್ನು ಕೇಳೋವಂಥದ್ದಷ್ಟೇ ಅಂತ. ನಮಗೆ ಆಘಾತ ಆಗೋದು ಯಾವಾಗ ಅಂತ ಹೇಳಿದ್ರೆ, ಈ ಜಲಿಯನ್ ವಾಲಾ ಬಾಗ್ನಲ್ಲಿ ಅನೇಕ ಸಾವಿರ ಜನ ಸೇರಿದ್ದರು. ಗುಂಡು ಹಾರಿಸೋದಕ್ಕೆ ಅವನು ಡಯರ್ ಹೇಳ್ದ, ರೆಜಿನಾಲ್ಡ್ ಡಯರ್ ಗುಂಡು ಹಾರಿಸಿದ್ರು. ಆಮೇಲೆ ನಮ್ಮ ಸೈನಿಕರೇ, ಭಾರತದವರೇ ಬಹುಪಾಲು ಇದ್ದವರು, ಅವ್ರು ಕೇಳಿದ್ರಂತೆ, ಸಾಬ್ ಗುಂಡುಗಳು ಖಾಲಿ ಆದವು, ಬೇರೆ ಗುಂಡುಗಳು ಕೊಡಿ ಹಾಗೆ ಅಂತ. ಇದನ್ನು ಕೇಳಿದಾಗ ಆಘಾತ ಆಗೋದುಂಟು. ನಿರಾಯುಧರ ಮೇಲೆ ಈ ರೀತಿ ಹಾರಿಸಿದಾಗ ಕೇಳ್ತಾರೆ ಅಂತ. ಯಾಕೆ ಅಂದರೆ ಅವರಿಗೆ ಹೇಳಿಕೊಟ್ಟಿರೋವಂಥದ್ದು ಅದೇನೇ. ಇತಿಹಾಸದ ಈ ಪುಟಗಳನ್ನು ನೋಡಿದಾಗ ನಿಜರೂ ಕೂಡ ಭಾಳ ಭಯಾನಕ ಅಂತ ಅನಿಸುತ್ತೆ. ಈ ಒಂದು ದುರಂತದ ನಂತರ ಏನಾಯಿತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಏನಾಯಿತು,
ರವೀಂದ್ರನಾಥ್ ಟ್ಯಾಗೂರ್ ಅವರು ಬಹಳ ದೊಡ್ಡ ಲೇಖಕರು, ಬಹಳ ದೊಡ್ಡ ಕವಿ, ಅದ್ಭುತವಾದ ರಚನೆಗಳನ್ನು ಮಾಡಿದ್ದಾರೆ. ಅವರು ಬ್ರಿಟಿಷರು ಕೊಟ್ಟಿದ್ದರು ಅವರಿಗೆ 1915ರಲ್ಲಿ ಏನು ನೈಟ್ಹುಡ್ ಅಂತ. ಈ ಸರ್ ಅನ್ನೋದೇನಿದೆ ಪದವಿ ಏನಿದೆ ಅದು ಕೊಡ್ತಾಯಿದ್ರು, ಕೆಲವರಿಗೆಲ್ಲ ಕೊಡ್ತಾಯಿದ್ರು. ಅವರು ಬ್ರಿಟಿಷರು ರವೀಂದ್ರರಿಗೂ ಕೂಡ ಕೊಟ್ಟಿದ್ದರು ನೈಟ್ಹುಡ್ಡು. ಈ 1919ರ ಒಂದು ದುರಂತ ಏನಾಯಿತು, ಆಗ ತುಂಬ ದುಃಖ ಆಯಿತು. ಅವರೊಂದು ಪತ್ರ ಬರೆದುಬಿಟ್ಟು ಬ್ರಿಟಿಷರಿಗೆ ಈ ರೀತಿ ನನ್ನ ನೈಟ್ಹುಡ್ ಏನು ಪ್ರಶಸ್ತಿ ಇದೆ ಇದನ್ನು ನಾನು ವಾಪಸ್ ಕೊಡ್ತಾ ಇದ್ದೀನಿ, ನನಗೆ ತುಂಬ ನೋವಾಗಿದೆ ಅಂತ ಹೇಳಿದ್ರು. ಇತಿಹಾಸದ ಪುಟಗಳು ಬಹಳ ವಿಚಿತ್ರವಾದ ಒಂದು ಸಂಗತಿಗಳನ್ನು ಹೇಳ್ತಾ ಹೋಗುತ್ತೆ. ನಾವೆಲ್ಲ ಹಿಂದೆ ಓದಿದ್ವಿ, ಜಲಿಯನ್ ವಾಲಾಬಾಗ್ ದುರಂತದಲ್ಲಿ ಏನೊಂದು ಜನ ಅನ್ಯಾಯವಾಗಿ ಬಲಿಯಾದರು. ಅದಕ್ಕೆ ಸಂಬಂಧಪಟ್ಟಾಗೆ ಗಾಂಧೀಜಿಯವರು ಕೂಡ ಅವರ ಪದಕಗಳನ್ನು ಹಿಂತಿರುಗಿಸಿದ್ರು ಅಂತ. ಇದು ಸರಿಯಾದ ಮಾಹಿತಿ ಅಲ್ಲ. 1920-21ರಲ್ಲಿ ಮೋಪ್ಲಾ ದಂಗೆ ಆಯಿತು, ಆಗಬಾರದ್ದಾಯಿತು. ಭಾರತೀಯ ಸಮಾಜದ ಮೇಲೆ ಬಹಳ ದೊಡ್ಡ ಅನ್ಯಾಯ ಆಯಿತು. ಆಗ ಬ್ರಿಟಿಷ್ ಪೊಲೀಸರು ಬಂದು ಅವ್ರ ಮೇಲೆ ಕ್ರಮ ತಗೊಂಡ್ರು. ಆಗ ಅಂದರೆ ಈ ಖಿಲಾಫತ್ ಚಳವಳಿ ಏನಿತ್ತು, ಇದು ಬ್ರಿಟಿಷರು ಅಲ್ಲಿ ಟರ್ಕಿನಲ್ಲಿ ಮಾಡಿದಂತಹ ಒಂದು ಬದಲಾವಣೆಯ ವಿರುದ್ಧ ನಡೆದಂತಹ ಚಳವಳಿ. ಆದರೆ ಆ ಚಳವಳಿನಲ್ಲಿ ಈ ರೀತಿ ಆಯಿತು, ಆ ಜಿಹಾದಿಗಳ ಮೇಲೆ ಗುಂಡು ಹಾರಿಸಿದ್ರು ಪೊಲೀಸ್ದವರು ಬ್ರಿಟಿಷರು ಅನ್ನೋ ಕಾರಣಕ್ಕೆ ಗಾಂಧೀಜಿಯವರು ತಮ್ಮ ಪದಕಗಳನ್ನು ಅವರು ವಾಪಸ್ ಕೊಟ್ಟರು. ಜಲಿಯನ್ ವಾಲಾಬಾಗ್ ದುರಂತಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಇದನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಇನ್ನೂ ಒಂದು ನಡೀತು, ಎಲ್ಲ ಕಡೆ ಪ್ರತಿಭಟನೆ ಆಯಿತು, ಪ್ರತಿರೋಧ ಬಂತು. ಈ ರೀತಿ ಸಾಮಾನ್ಯ ಜನರ ಮೇಲೆ, ನಿರಾಯುಧರ ಮೇಲೆ ನೀವು ಹೆಂಗಸರು ಮಕ್ಕಳ ಮೇಲೆ ಗುಂಡು ಹಾರಿಸಿದ್ದೀರಾ ಹಾಗೆ ಅಂತ. ಆಗ ಬ್ರಿಟಿಷರು ಈ ಒತ್ತಡಕ್ಕೆ ಹಂಟರ್ ಕಮಿಷನ್ ಅಂತ ಒಂದು ಆಯೋಗವನ್ನು ನೇಮಕ ಮಾಡಿದ್ರು. ಹಂಟರ್ ಅನ್ನೋಂಥದ್ದು ಆ ಬ್ರಿಟಿಷ್ ವ್ಯಕ್ತಿಯ ಹೆಸರದು. ಆ ಕಮಿಷನ್ ಇದನ್ನೆಲ್ಲ ವಿವರಣೆಗಳನ್ನೆಲ್ಲ ಕೇಳಿ, ಎಲ್ಲರೂ ಕೂಡ ಅಂದರೆ ಏನಂದು ಇಂಟ್ರಾಗೇಷನ್ ಅಂತ ಹೇಳ್ತಾರೆ, ಆ ರೀತಿ ಎಲ್ಲ ವಿವರಣೆಗಳನ್ನು ಕೂಡ ಕೇಳಿ ಇವನನ್ನು ಯಾರು ರೆಜಿನಾಲ್ಡ್ ಡಯರ್ ಏನಿದ್ದ ಆರ್ಡರ್ ಕೊಟ್ಟ, ಅವನ ಆಜ್ಞೆಯಿಂದ ಏನು ಸಾವಿರಾರು ಜನರ ಬಲಿ ಆಯಿತು, ಅವನನ್ನು ಕೂಡ ಅವರು ವಿಚಾರಣೆಗೆ ಒಳಪಡಿಸಿದ್ರು. ಅದಾದ ಮೇಲೆ ಅವನ ಕೆಲಸ ಹೋಯಿತು. ಯಾರದ್ದು? ರೆಜಿನಾಲ್ಡ್ ಡಯರ್ ಕೆಲಸ ಹೋಯಿತು. ಈ ಹಂಟರ್ ಕಮಿಷನ್ ವರದಿ ಬಂದ ಮೇಲೆ ಅವನನ್ನು ಡಿಸ್ಮಿಸ್ ಮಾಡಿದ್ರು. ಆಗ ನೋಡಿ, ಬ್ರಿಟಿಷರ ಬಗ್ಗೆ ಬಹಳ ಹೇಳೋದುಂಟು. ಅಲ್ಲಿ ಸಂಸತ್ತು ಬಂತು, ಹಾಗೆ ಬಂತು, ಪ್ರಜಾಪ್ರಭುತ್ವದ ತಂದೆ ತಾಯಿ ಹಾಗೆ ಅಂತ ಏನೇನೋ ಹೇಳೋದುಂಟು. ಎಲ್ಲದಕ್ಕೂ ಕೂಡ ಯಾವುದಕ್ಕೂ ಅರ್ಥ ಇಲ್ಲ. ಬ್ರಿಟಿಷ್ ಪ್ರಜೆಗಳು ಹೇಗಿದ್ದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇವತ್ತು ಕೂಡ ಅಮೇರಿಕ ಆಗ್ಬೋದು, ಭಾರತ ಆಗ್ಬೋದು, ನಾವು ಜನ ಏನಿದ್ದೀವಿ, ನಾವು ಮತದಾರರು ಏನಿದ್ದೀವಿ, ನಾವು ಯಾರನ್ನು ಆರಿಸ್ತೀವಿ ಅಂತ ಅನ್ನೋದು ಗೊತ್ತಾಗುತ್ತೆ. ಯಾರು ಪ್ರಮುಖ ಸ್ಥಾನಗಳಲ್ಲಿರ್ತಾರೋ ಅವ್ರನ್ನ ನೋಡಿದಾಗ ಗೊತ್ತಾಗುತ್ತೆ ಮತದಾರರ ಒಂದು ಗುಣಮಟ್ಟ ಹೇಗೆ ಅಂತ. ಅದೇ ರೀತಿ ನೋಡಿ, ಡಯರ್ ಬಗ್ಗೆ, ಡಯರ್ ಕೆಲಸ ಕಳ್ಕೊಂಡಿದ್ರ ಬಗ್ಗೆ ಅವನ ಅಭಿಮಾನಿಗಳೇನಿದ್ದರು ಅವರು ಇಂಗ್ಲೆಂಡಲ್ಲಿ ನಿಧಿ ಎತ್ತಿದ್ರು. ನಿಧಿ ಎತ್ಬಿಟ್ಟು ಹೇಳಿದ್ರು, ಈ ರೀತಿ ಡಿಸ್ಮಿಸ್ ಆಗಿದ್ದಾರೆ, ಇವನದು ಬಹಳ ದೊಡ್ಡ ಸಾಧನೆ, ಇವನಿಗೆ ಹಣ ಕೊಡಬೇಕು ಹಾಗೆ ಅಂತ. ಆ ರೀತಿ ದೊಡ್ಡ ನಿಧಿ ಒಂದನ್ನು ಡಯರ್ ಅಭಿಮಾನಿಗಳು ಇಂಗ್ಲೆಂಡಲ್ಲಿ ಎತ್ತಿ ಅವನಿಗೆ ನಿಧಿ ಅರ್ಪಣೆ ಮಾಡಿದ್ರು. ಎಷ್ಟದು? 26,000 ಪೌಂಡು. 1920-25ರ ಆ ಒಂದು ಕಾಲಘಟ್ಟದಲ್ಲಿ 26,000 ಬ್ರಿಟಿಷ್ ಪೌಂಡ್ ಅಂತ ಹೇಳಿದ್ರೆ ಬಹಳ ದೊಡ್ಡದು. ಇವತ್ತಿನ ಒಂದು ಇದಕ್ಕೆ ಹೇಳೋದಾದರೆ ಅಂದಾಜು ಸುಮಾರು 11 ಕೋಟಿ ರೂಪಾಯಿ ಆಗುತ್ತೆ ಹಾಗೆ ಅಂತ. ಅದಾದ 1927ರಲ್ಲಿ ಅವನು ಡಯರ್ ತೀರೋದ. ಆರೋಗ್ಯ ಚೆನ್ನಾಗಿರಲಿಲ್ಲ, ತೀರೋದ. ಇಲ್ಲಿ ಇನ್ನೂ ಒಂದನ್ನು ಗಮನಿಸಬೇಕಾಗತ್ತೆ. ಜಲಿಯನ್ ವಾಲಾಬಾಗ್ ದುರಂತ ಏನು ನಡೀತು, ನಂತರ ನಡೆದಿದ್ದನ್ನು ಕೂಡ ನಾವು ಇತಿಹಾಸದಲ್ಲಿ ಓದಬೇಕಾಗತ್ತೆ. ನಮಗೆಲ್ಲ ಉಧಾಮ್ ಸಿಂಗ್ ಹೆಸರು ಗೊತ್ತು. ಅನೇಕ ವರ್ಷಗಳ ಕಾಲ ಅವನು ಲಂಡನ್ನಲ್ಲೇ ಇದ್ದು ಸರಿಯಾದ ಸಮಯ ನೋಡಿಬಿಟ್ಟು ಅವನು ಯಾರನ್ನ, ಮೈಕೇಲ್ ಓ ಡ್ವಯರ್ ಅಂತ ಅವನು ಹತ್ಯೆ ಮಾಡ್ದ, ಸಂಹಾರ ಮಾಡ್ದ. ಭಾಳ ವರ್ಷಗಳ ನಂತರ 1940ರಲ್ಲಿ, ಅಂದರೆ ಈ ಘಟನೆ ನಡೆದು, ಈ ದುರಂತ ನಡೆದು 21 ವರ್ಷಗಳ ನಂತರ ಆ ಮೈಕೇಲ್ ಓ ಡ್ವಯರ್ ಹತ್ಯೆ ಆಗಿದ್ದು. ಯಾರು? ಉಧಾಮ್ ಸಿಂಗ್ ಮಾಡಿದ್ದು. ಅದು ಬಹಳ ದೊಡ್ಡ ಒಂದು
ಪ್ರತಿರೋಧ, ಬಹಳ ದೊಡ್ಡ ಪ್ರತಿಭಟನೆ. ಯಾಕೆ ಅಂತ ಹೇಳಿದರೆ, ಈ ರೆಜಿನಾಲ್ಡ್ ಡಯರ್ ಏನಿದ್ದ, ಗುಂಡುಗಳನ್ನು ಹಾರಿಸ್ಬಿಟ್ಟು ಅಮಾಯಕರನ್ನು ಒಂದು ರೀತಿ ಕೊಂದು ಹಾಕದ, ಅವನಿಗೆ ಬೆಂಬಲವಾಗಿದ್ದಿದ್ದು ಇವನು ಲೆಫ್ಟಿನೆಂಟ್ ಜನರಲ್ ಮೈಕೇಲ್ ಓ ಡ್ವಯರ್ ಅಂತ. ಅವನನ್ನು 1940ರಲ್ಲಿ ಉಧಾಮ್ ಸಿಂಗ್ ಹತ್ಯೆ ಮಾಡಿ ಪಾಠ ಕಲಿಸ್ದ ಹಾಗೆ ಅಂತ. ಏನು ಶಾಂತಿಯುತವಾಗಿ ನನಗೆ ಜೀವಕ್ಕೂ ಬಿಡುಗಡೆ ಮಾಡಿ ನನಗೆ ಉಳಿಸಿ ಆ ಥರದ್ದು ಏನೂ ಇಲ್ಲ. ಭಾಳ ದೊಡ್ಡ ತ್ಯಾಗ, ಭಾಳ ದೊಡ್ಡ ಬಲಿದಾನ, ಭಾಳ ದೊಡ್ಡ ಸಂದೇಶ ಉಧಾಮ್ ಸಿಂಗ್ ಅವರದ್ದು. ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇದು ದುರಂತ ನಡೆದ 21 ವರ್ಷಗಳ ನಂತರ ಯಾರು ಈ ಮೈಕೇಲ್ ಓ ಡ್ವಯರ್ ಇದ್ದ, ಇವನು ಆ ರೆಜಿನಾಲ್ಡ್ ಡಯರ್ಗೆ ಒಂದು ಬೆಂಬಲವನ್ನು ಕೊಟ್ಟಿದ್ದ, ಅವನಿಗೂ ಕೂಡ ಏನು ತಕ್ಕ ಶಾಸ್ತಿ ಆಯಿತು. ಅದು ಕೂಡ ಬಹಳ ದೊಡ್ಡ ಸಂದೇಶ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಭಾರತೀಯರಿಗೆ. ಅವತ್ತಿಗೂ ಇವತ್ತಿಗೂ ನಮಗೆಲ್ಲ ಭಾಳ ದೊಡ್ಡ ಸಂದೇಶ ಅದು. ಯಾವ ರೀತಿ ಅಮಾಯಕರ ಮೇಲೆ ಗುಂಡಾರಿಸಿದ್ದಕ್ಕೆ ಅವನಿಗೆ ಒಂದು ಶಿಕ್ಷೆ ಆಯಿತು ಹಾಗೆ ಅಂತ. ಇದು ಜಲಿಯನ್ ವಾಲಾಬಾಗ್ ದುರಂತದ ನಂತರದ ಕೆಲವು ಇತಿಹಾಸಾಂಶಗಳು. ನಮಸ್ಕಾರ ಬಂಧುಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.